ಗುಡಿಸ್ಲ ಹತ್ರ ಇರೋ ಜಾಗ ನೀವು ಇನ್ನೂ ಮಾರಿಲ್ವಾ? ನಾನೆಲ್ಲ ಈ ಗುಡಿಸ್ಲನ್ನು ಸೇರ್ ಮಾರಾಕ್ ಬಿಟ್ಟಿದ್ದೀರಾ ಅಂತ ಅನ್ಕೊಂಡಿದ್ದೆ. ಏ ಇಲ್ಲ 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 ಗುಡಿಸ್ಲು ಜಾಗ ಎಲ್ಲಾನು ಮಾರಿಲ್ಲ. ಈ ಅಮ್ಮ ಅದೇನೋ ಸಾಮಾನೆಲ್ಲ ಬಿಟ್ಟು ಬಂದಿರೋದು ಯಾರೋ ಹೊತ್ಕೊಂಡು ಹೋಗ್ಬಿಟ್ಟವ್ರೆ. ಇನ್ನೊಂದ್ ಚೂರು ಏನಾರ ಇದಿದ್ರೆ ನೋಡ್ಕೊಂಬಿಟ್ಟು ಬಾ, ಏನಾರ ಮರ್ತ್ ಬಂದಿದ್ರೆ ಅಂತ ಹೇಳ್ತಿತ್ತು. ಬಾ ಫಸ್ಟ್ ಹೋಗ್ಬಿಟ್ಟು ನೋಡಿ ಅಲ್ಲಿ ಏನೈತೋ ಏನಿಲ್ವೋ ಎತ್ಕೊಂಬಿಟ್ಟು ಬರೋಣ. ನಮ್ಮಮ್ಮ ಅಂತೂ ಯಾವ ಸಾಮಾನುನೂ ಬಿಡಲ್ಲ ಸುಮ್ಮನೆನೆ. ಹಾ ಹಾ ಹಾ, ಬನ್ನಿ ಬನ್ನಿ, ಹೋಗಿ ನೋಡ್ಕೊಂಡ್ಬಿಟ್ಟು ಬರೋಣ. ಹಾ ಹಾ, ನಿಮ್ ಗುಡಿಸ್ಲು ಒಂಥರ ಚೆನ್ನಾಗಿತ್ತು ಅವಾಗ. ನಾನು ಒಂದ್ ಸ್ವಲ್ಪ ದಿನ ಇದ್ನಲ್ವಾ, ತುಂಬಾ ಚೆನ್ನಾಗಿತ್ತು. ಏನ್ ಚೆನ್ನಾಗಿತ್ತೋ ನೆಮ್ಮದಿ ಅಂತೂ ಇಲ್ಲ. ಚೆನ್ನಾಗೆ ದೊಡ್ಡ ಮನೆಯಲ್ಲಿ ಇರ್ಬೇಕು ಅನ್ನೋದೇ ನನ್ನ ಆಸೆ. ನನಗಂತೂ ಯಾವ ನೆಮ್ಮದಿನೂ ಇಲ್ಲ ಬಿಡು. ಹ್ಮ್. ಆದಷ್ಟು ಬೇಗ ಎಲ್ಲ ಆಗುತ್ತೆ ಬನ್ನಿ. ಇವ್ರಿಬ್ರಿಗೂನುವೆ ನಾನು ಫ್ರೀಯಾಗಿ ಬಿಟ್ಟಿರೋದೇ ನನಗೆ ಹೆಚ್ಚಾಯ್ತು. ನಾನು ಯಾಕನ ಫ್ರೀ ಆಗ್ಬಿಟ್ನೋ, ಅಯ್ಯೋ ಪಾಪ ಅಂತೇಳಿ ಬಿಟ್ಟಿದ್ದೆ ತಪ್ಪಾಯ್ತು. ನಾನು ಇದ್ದಂಗೆನೆ ಎಳ್ಳೆ ಮದುವೆ ಮಾಡ್ಕೊಂಡವನಿ ಅಂತ ಇಬ್ಬರೂ ಸೇರಿ ಪೊಲೀಸ್ ಸ್ಟೇಷನ್ಗೆ ಹಾಕ್ಸಿದ್ರೆ ಸರೋಗೋದು. ಅಲ್ಲಿ ನೋಡಿ ಇವಾಗ ಎಷ್ಟು ನೀಟಾಗಿ ನನ್ನೇ ಬಿಟ್ಬಿಟ್ಟು ಎಷ್ಟು ನೀಟಾಗಿ ಮಾತಾಡ್ಕೊಂಡು ಇಬ್ಬರೂ ಕೈ ಕೈ ಹಿಡ್ಕೊಂಡು ಹೋಯ್ತಾವ್ರೆ ಅಂತ. ಇವ್ರಿಗೆ ನಾನು ಬೇಕಾಗೇ ಇಲ್ಲ. ನಾನಂತೂ ಇವ್ರಿಗೆ ಯಾವಾಗೂ ಇವಳಿಗೆ ನನ್ನ ಗಂಡನ ಜೊತೆನೇ ಇರಬೇಕು. ಏನು ಮಾಡಲಿ, ಇವ್ರು ಏನು ಮಾಡ್ತಾವ್ರೆ. ನನ್ನ ಗಂಡ ಮನೆಗೆ ಬರೋದು ಕಮ್ಮಿ ಮಾಡ್ಬಿಟ್ಟವನಿ. ಯಾವಾಗೋ ಒಂದು ಗಂಟೆ ಬರ್ತಾನೆ ಹೋಯ್ತಾನೆ, ಬರ್ತಾನೆ ಹೋಯ್ತಾನೆ. 24 ಗಂಟೆ ಇವಳ ಜೊತೆನೇ ಇರ್ತಾನೆ. ಹ್ಞೂ, ಏನೋ ಮೋಡಿ ಮಾಡ್ಬಿಟ್ಟವಳೆ ಅಂತ ಅನ್ನಿಸ್ತದೆ. ಏನು ಮಾಡೋವಳೋ ಏನು ಕತೆನೋ. ನನ್ನ ಗಂಡನ ಮತ್ತೆ ನನ್ನ ಹತ್ರ ಕರೆಸ್ಕೊಳ್ಳೋದು ಹೆಂಗೆ? ಏನು ಪ್ಲ್ಯಾನ್ ಮಾಡೋಕೆ ಹೋಗ್ತಾವ್ರೆ, ಈ ಕಡೆ ಏನೋ ಕೊಯ್ತಾವ್ರೆ ಹೊಲ್ದ ಹತ್ರ ಅಂತ ಗೊತ್ತಾಯ್ತಿಲ್ಲ. ನೋಡೋಣ ಇರು, ಇವತ್ತು ಇವ್ರನ್ನ ಫಾಲೋ ಮಾಡಿಬಿಟ್ಟು ಏನು ನಡೀತದೆ ಅಂತ ನನ್ನ ತಿಳ್ಕೋಬೇಕು. ಏನು ಮಾಡೋಳು ನನ್ನ ಗಂಡಂಗೆ ಅಂತ. ಕಂತ್ರಿ ನನ್ನ ಮಕ್ಕಳು 44 ಲಕ್ಷ ಹೋಗ್ಬಿಡ್ತಾ. 44 ಲಕ್ಷನೂ ಆನ್ಲೈನಾಗೆ ಕಳೆದ್ಬಿಟ್ಟ. ನೋಡೋಣ ಅದು ಹೆಂಗೆ ಕಳೆದೆ, ಏನು ಮಾಡಿದೆ ಅಂತ. ನಾನೆಲ್ಲ ಉಲ್ಟಾ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಆಶಾನೇ ಅಲ್ಲ. ನನ್ನ ಗಂಡನ ಅದು ಯಾವ ಪ್ಲಾನ ಕರ್ಕೊಂಡೋಗಿದ್ಯೋ ನೋಡ್ತೀನಿ ಇರು. ಅಯ್ಯೋ, ಗುಡಿಸ್ದೊಳಗಡೆ ಏನೂ ಇಲ್ಲ. ಅತ್ತೆಗೆ ಹೇಳಿದ್ರು ಅತ್ತೆ ಕೇಳೋದೇ ಇಲ್ಲ. ಹೋಗು ಹೋಗು ನೋಡ್ಕೊಂಬ ನೋಡ್ಕೊಂಬ ಅಂತ ಸುಮ್ಮನೆ ತಲೆ ತಿಂತಾನೆ ಇರ್ತಾರೆ. ಏನೂ ಇಲ್ಲ ಅಂದ್ರೂ ಕೇಳೋದೇ ಇಲ್ಲ ನೋಡು. ಸುಮ್ಮನೆ ತಲೆ ತಿನ್ನೋಕ್ಕೆ ಹಬ್ಬ ಎಷ್ಟು ಬೇಕೋ ಅಷ್ಟು ಮಾಡ್ತಾರೆ. ನೋಡು, ಈಗ ಈ ಜಮೀನು ಇನ್ನೂ 3.5 ಎಕರೆ ಐತಲ್ಲ, ಯಾಕೆ 3.5 ಎಕರೆನೂ ಮಾರಬಾರ್ದು ನಾವು? ಅಯ್ಯೋ ಕಿತ್ತೋದ ಹಳೆ ಬೇವರ್ಸಿ, ಈಗ ಮಾರಾಕಿರೋ ದುಡ್ಡೆಲ್ಲ ನುಂಗು ನೀರು ಕುಡಿದ್ಬಿಟ್ಟು ಈಗ ತಿರ್ಗಾ 3.5 ಎಕರೆ ಮಾರೋಣ ಅಂತ ಹೇಳ್ತಾ ಇರೋದು ನೋಡು. ಇಂಥ ಕುಂತ್ರಿ ಲೋಫರ್ನ ಮೆಟ್ ತಗೊಂಡು ಹೊಡಿಬೇಕು ಇವಳಿಗಂತೂ. ಹಾ ನನಗೂ ಏನೋ ಈ ಜಮೀನು ಇಟ್ಕೊಳಕ್ ಇಷ್ಟ ಇಲ್ಲ. ಆದ್ರೆ ನನ್ನ ಹೆಂಡತಿ ಕೇಳಬೇಕಲ್ಲ, ಅವಳು ಕೇಳೋದಿಲ್ಲ. ನಿನ್ನ ಹೆಸರ್ನಾಗ ನನ್ನ ಹೆಸರ್ನಾಗ ಇದ್ದಿದ್ರೆ ಏನೋ ಮಾರ್ಬಿಟ್ಟು ಏನೋ ಒಂದು ಮಾಡ್ಬೋದಿತ್ತು. ಈಗ 3.5 ಎಕರೆ ಮಾರಕ್ಕೆ ಎಷ್ಟು ಕಷ್ಟಪಟ್ಟು ಮಾರಿದ್ದೀನಿ ಅಂತ ನಿನಗೂ ಗೊತ್ತಲ್ವಾ? ಇಷ್ಟೆಲ್ಲ ಕಷ್ಟ ಆಯಿತು ಹೇಳೋ 3.5 ಎಕರೆ ಮಾರಕ್ಕೆ. ಏನು ಅಷ್ಟು ಸುಲಭವಾಗಿ ಮಾರ್ಬಿಟ್ಟೆ ಅಂತ ಅನ್ಕೊಂಡ? ನಿನಗೂ ಗೊತ್ತಿದ್ದಿರೋದೇನೈತೆ, ನನ್ನ ಹೆಂಡತಿ ಕೈ ಕಾಲು ಹಿಡ್ಕೊಂಡು ಮಾಡ್ಕೊಂಡು ಮಾರಿದ್ದಾಯ್ತು. ಈಗ ಇನ್ನು 3.5 ಎಕರೆ ಮಾರೋ ಅಷ್ಟೊತ್ತಿಗೆ ಇನ್ನೊಂದು ಕಥೆಯಾಗಿ ಹೋಗ್ಬಿಟ್ಟಿರ್ತೈತೆ. ಅಲ್ಲ, ನೀವು ಮಾರೋದೇನೋ ಮಾರಿದ್ರಿ ಸರಿ, ಒಪ್ಕೊಳ್ಳೋಣ. ಆದರೆ ಇದನ್ನು ಸೇರಿ ಮಾರ್ಬಿಟ್ಟಿದ್ರೆ ಚೆನ್ನಾಗಿರೋದು ನೋಡಿ. ಇವಾಗ ಹೆಂಗೋ ಮನೆ ತಗೋತಾ ಇದೀವಿ ಅಲ್ವಾ, ಇನ್ನೂ ದೊಡ್ಡ ಮನೆನೇ ತಗೋಬೋದಿತ್ತು. ಇನ್ನು ಮನೆ ತಗೊಂತವ್ರ ಮತ್ತೆ ದುಡ್ಡು ಅಂದರೆ ನನಗೆಲ್ಲ ಸುಳ್ಳು ಹೇಳ್ಬಿಟ್ಟು ಮನೆನೇ ತಗೋಬೇಕು ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡ್ಕೊಂಡ್ಬಿಟ್ಟವ್ರೆ ಅನ್ನು. ಚಿನ್ನ ಈಗ ಹೇಳ್ದಲ್ಲ 40 ಲಕ್ಷ 44 ಲಕ್ಷಕ್ಕೆ ಎಷ್ಟು ಬದುದ ಮನೆ ಅಷ್ಟು ತಗೊಳ್ಳೋಣ. ಆಮೇಲೆ ಏನಾದ್ರು ಸ್ವಲ್ಪ ಇದನ್ನು ಮಾರ್ತೀವಲ್ಲ, ಇದನ್ನು ಮಾರಿದ್ಮೇಲೆ ಬೇಕಾದ್ರೆ ನೋಡೋಣ. ಬೇಕಾದ್ರೆ ಇನ್ನೂ ಏನಾರ ಒಂದು ಬಿಸ್ನೆಸ್ ಥರ ವ್ಯವಸ್ಥೆ ಮಾಡ್ಬಿಟ್ಟು ನೋಡೋಣ. ಯಾರಿಗೆ ಥರ ಅವಳ ಹೆಸರ್ನಾಗ ಐತೆ ಜಮೀನು ಅಂತ ಹೇಳಿದ್ರೆ ಇನ್ನು ಇರಿಸ್ಕೊಳಕ್ಕೆ ಬೇರೆ ಹೋಗು. ಆದಷ್ಟು ಬೇಗ ಎಲ್ಲ ಮಾರಾಕ್ಸ್ಬಿಡ್ತೀನಿ ನೋಡು. ಈ ಜಾಗ ಎಲ್ಲ ಮಾರಿದ್ರೆ ಇನ್ನೂ ಜಾಸ್ತಿ ಕೊಡ್ತಾರೆ. ಯಾಕಂದರೆ ಇದೆಲ್ಲ ರೋಡ್ ಚೆನ್ನಾಗೈತೆ ಅಲ್ವಾ, ರೋಡ್ ಸೈಡ್ ಅಲ್ವಾ. ಇದೆಲ್ಲ ಮಾರ್ಬಿಟ್ಟು ಹೆಂಗೋ ನಾನು ಆರಾಮಾಗೆ ಇದು ಮಾಡೋಣ, ಸರಿನಾ? ಮನೆ ಗಿನೆ ಎಲ್ಲ ಚೆನ್ನಾಗಿ ಕಟ್ಕೊಂಡು ಚೆನ್ನಾಗಿ ಮಾಡೋಣ. ನೀನೇನು ಯೋಚನೆ ಮಾಡೋಕೆ ಹೋಗ್ಬೇಡ. ನೋಡು, ನೀನು ನನಗೆ ಗಂಡ ಹೆಂಡತಿ ಅಂತ ಎಷ್ಟು ಮರ್ಯಾದೆ ಕೊಡ್ತೀನಿ, ಎಷ್ಟು ಚೆನ್ನಾಗಿ ನೋಡ್ಕೊತೀಯ ನೀನು. ಆದರೆ ಅವಳು ಯಪ್ಪ, ಏಯ್ ಬಾರಲೇ ಹೋಗಲೇ ಅಂತ ಹೇಳ್ತಿರ್ತಾಳೆ. ನನಗಂತೂ ಅವಳನ್ನ ಕಂಡ್ರೆ ಮೈ ಉರಿತೈತೆ. ನಮ್ಮ ಅಮ್ಮಂಗೂ ಅಷ್ಟೇ. ಈಗ ನೋಡಿ, ನೀನು ಅತ್ತೆ ಅತ್ತೆ ಅಂದ್ಕೊಂಡು ಎಷ್ಟು ಬೆಲೆ ಕೊಡ್ತೀಯ. ಎಲ್ರಿಗೂ ಅಷ್ಟೇ. ತುಂಬ ಇಷ್ಟ ಆಗೋಗ್ಬಿಟ್ಟಿದ್ಯಾ ನೀನೇನೆ. ನೀನು ಮೊದಲು ಹಿಂಗೆ ಇರಲಿಲ್ಲ, ಬಟ್ ಈಗ ಚೇಂಜ್ ಆಗಿದೆಯಾ. ನನಗೂ ತುಂಬ ಇಷ್ಟ ಆಯಿತು ನಿನ್ನ ಜೊತೆ ಇರೋಕ್ಕೆ. ಅದಕ್ಕೆ ತಾನೇ ಈಗ ಅವಳು ಆಶಂಗೆ ಮೋಸ ಮಾಡಿಬಿಟ್ಟು ನಿನ್ನ ಹತ್ರ ಇವಾಗ ನಾನು ಮನೆ ತಗೊಂಡು ನಿನ್ನ ಜೊತೆ ಇರೋಕ್ಕೆ ನಾನು ಫಿಕ್ಸ್ ಮಾಡ್ಕೊಂಡಿರೋದು. ಅಯ್ಯೋ 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 ಅಯ್ಯೋ, ಎಲ್ಲ ಕಡೆಯಿಂದನೂ ಮೋಸನೇ. ಫಸ್ಟ್ ನಾನು ಇವನ ಆಸ್ತಿಗೋಸ್ಕರ ಮದುವೆ ಮಾಡ್ಕೊಂಡೆ, ಆಮೇಲೆ ಇವನು ನನ್ನ ಆಸ್ತಿಗೋಸ್ಕರ ಇವಾಗ ಇಷ್ಟೆಲ್ಲ ಮಾಡ್ತಾವನಲ್ಲ. ಎಂಥ ನನ್ನ ಮಗ ಇರಬೇಡ ಇವನು. ಅಲ್ಲ, ಇಷ್ಟೆಲ್ಲ ಚೇಂಜ್ ಆಗಿ ಇಷ್ಟೆಲ್ಲ ಕಷ್ಟಪಟ್ಕೊಂಡು ನಾನು ನಮ್ಮಮ್ಮ ಜೈಲಿಗೆ ಹೋಗಿ ಬಂದಿದ್ದೀವಿ. ಒಂದು ತುತ್ತು ಕೂಳು ಇಲ್ದಿದ್ರು ನಿನಗೆ ಅಂತ ಇವಂತ ಹೇಳ್ಬಿಟ್ಟು ಇವನಿಗೆ ಅಂತ ಕೂಳು ಬೇರೆ ಹಾಕಿದ್ದೀವಿ. ಇಷ್ಟೆಲ್ಲ ಮಾಡಿದ್ರು ನನ್ನ ಗಂಡ ತೋರಿಸ್ತಿರೋದು ಇದೇನೇನೆಯಾ. ಈಗ ನಾನು ಗಾರ್ಮೆಂಟ್ಸಿಗೆ ಬೇರೆ ಹೋಗಬೇಕು. ಗಾರ್ಮೆಂಟ್ಸ್ಗೆ ಹೋಗಬೇಕು, ಅಲ್ಲಿಂದ ಬರಬೇಕು, ಏನೇನೇನೇನೋ ಕಷ್ಟಪಡ್ತಾಯಿದ್ದೀನಿ. ಆದ್ರೂ ಇವನಿಗೆ ನನಗಿನ್ನ ಯಾವಳು ನೈಸಾಗಿ ಮಾತಾಡ್ಕೊಂಡು ಬಸ್ರಿ ಅಂತ ಹೇಳಿದ ತಕ್ಷಣ ಇವಳೇನೇ ಹೆಚ್ಚಾಗೋಗ್ಬಿಟ್ಲು ನನ್ನ ಗಂಡಂಗೆ. ನಾನು ಬೇಕಾಗೇ ಇಲ್ಲ ಇವನಿಗೆ. ಸರಿ ಬಿಡು, ಬೇಡ ಬಿಡು. ಗೊತ್ತು, ಬುದ್ಧಿ ಹೆಂಗೆ ಕಲಿಸ್ಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತು. ಕಲಿಸ್ತೀನಿ. ನೀನು ಯಾರಿಗೋ ಮನೆ ಹುಡ್ಕಕ್ಕೆ ಹೇಳ್ತೀನಿ ಅಂತ ಹೇಳ್ತಿದ್ದಲ್ಲ, ಹೇಳ್ದ ಯಾವ್ದಾನ ಮನೆ ಸಿಕ್ತಂತ? ನೋಡು, ಆದಷ್ಟು ಬೇಗ ಅಕೌಂಟ್ ಆಗಿರೋ ದುಡ್ಡನ್ನ ಎತ್ಕೋಬೇಕು. ಅಕೌಂಟ್ ಆಗಿರೋ ದುಡ್ಡು ಎತ್ಕೊಂಡಿಲ್ಲ ಅಂದರೆ ತಿರುಗಿ ಆಶಂಗೆ ಗೊತ್ತಾಯ್ತು ಅಂದರೆ ದುಡ್ಡು ಇದ್ರಾಗೆ ಐತಲ್ಲ, ಯಾಕೆ ಸುಳ್ಳು ಹೇಳ್ತಾವ್ರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೆಂಗೆ ಸಿಕ್ಕರಂಗೆ ಜಗಳ ಮಾಡ್ಬಿಡ್ತಾಳೆ. ಅದಕ್ಕೆ ಆದಷ್ಟು ಬೇಗ ಎತ್ಕೊಂಡು ಆದಷ್ಟು ಬೇಗ ಮನೆ ಫಿಕ್ಸ್ ಮಾಡ್ಕೊಂಬಿಡೋಣ, ಸರಿನಾ? ನೀವೇನು ಯೋಚನೆ ಮಾಡಬೇಡಿ. ನಮ್ಮ ಅಪ್ಪಂಗೂ ಹೇಳಿದ್ದೀನಿ, ಮನೆ ಹುಡ್ಕಕ್ಕೆ ಸ್ವಲ್ಪ ಅದು ಇದು ಅಂತ ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು. ಅವ್ರೂ ಮಾಡ್ತಾರೆ. ನಾವೂ ಎಲ್ಲ ಹೋಗ್ಬಿಟ್ಟು ಹುಡ್ಕೋಣ. 45 ಲಕ್ಷ ರೂಪಾಯಿಗೆ ಮನೆ ಅಂದರೆ ತುಮಕೂರಾಗ ಸಿಕ್ತತೆ. ಯಾವುದೋ ಒಂದು ಹುಡಿಕೊಂಡು ಹೋದ್ರೆ ಒಂದು ಹಂಗೋ ಹಿಂಗೋ ಅಂತ ಹೋದ್ರೂ ಸಿಕ್ಕೇ ಸಿಗ್ತದೆ ಬಿಡಿ. ಯಾಕೆ ತಲೆ ಕೆಡ್ಸ್ಕೊಂತೀರಾ?
ಸಿಗ್ದಿದ್ದಂಗೆ ಇನ್ನೇನಾಯ್ತದೆ. ಹೇಳ್ತೀನಿ, ಎಲ್ರಿಗೂ ಹೇಳ್ತೀನಿ. ಆಮೇಲೆ ಒಂದು ವಿಚಾರ, ಈ ವಿಚಾರನ ನೀವು ಯಾರಿಗೂ ಹೇಳಿಲ್ಲ ತಾನೇ? ನಾನಂತೂ ಯಾರಿಗೂ ಹೇಳೋಕ್ಕೋಗಲ್ಲ. ಗೊತ್ತಾಗ್ಬಿಟ್ರಂತೂ ಆ ಆಶಾ ಅಂತೂ ಉರ್ಕೊಂಡು ಸತ್ತೋಗ್ಬಿಡ್ತಾಳೆ. ಇಂಥ ವಿಚಾರನ ಹೇಳಕ್ ಬೇರೆ ಹೋಗು. ನೋಡು, ನನ್ನ ಮಗು ನಿನ್ನ ಹೊಟ್ಟೆ ಒಳಗಡೆ ಬೆಳೀತೈತೆ. ನೋಡು, ಮಗುನ ನೀನು ಚೆನ್ನಾಗಿ ನೋಡ್ಕೋಬೇಕು. ನೀನು ಬೇರೆಯವ್ರ ಬಗ್ಗೆ ಟೆನ್ಷನ್ ತಗೋಬೇಡ. ನಾನು ನೋಡ್ಕೊತೀನಿ. ಮನೆಗಿನೇ ಕತೆ ಎಲ್ಲ ಬಿಟ್ಬಿಡು, ಸರಿನಾ? ಈ ಜಮೀನು ವಿಚಾರ ಎಲ್ಲ ಬಿಟ್ಬಿಡು. ಮೊದಲು ನೀನು ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ನೀನು ಆರಾಮಾಗಿರೋದು ಕಲ್ತ್ಕ. ಅದೊಂದೇ ನನಗೆ ಬೇಕಾಗಿರೋದು. ಬೇರೆ ಇನ್ನೇನು ನನಗಂತೂ ಬೇಕಾಗಿಲ್ಲ, ಸರಿನಾ? ಈಗ ಸದ್ಯಕ್ಕೆ ಬಾ, ಅಮ್ಮಂಗೆ ಹೋಗ್ಬಿಟ್ಟು ಗುಡಿಸ್ಲಿನಾಗ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಹೇಳೋಣ. ನಮ್ಮಮ್ಮ ಏನಾರು ಐತನ ನೋಡ್ಕವ, ಏನಾರು ಐತನ ನೋಡ್ಕವ ಅಂತ ಸುಮ್ಮನೆ ವಾರಕ್ಕೊಂದ್ಸಲ ಕಳಿಸ್ತೈತೆ ನಮ್ಮಮ್ಮ ಮಾಡೋ ಕೆಲಸ ಇಲ್ದಿದ್ದಂಗೆ. ಸರಿ ಸರಿ, ಬಾ ಹೋಗೋಣ. ಸರಿ ಸರಿ, ಬನ್ನಿ ಹೋಗೋಣ. ಆದರೆ ನಾನು ಗೊತ್ತಿರೋರಿಗೆಲ್ಲ ಹೇಳ್ತೀನಿ ಮನೆ ವಿಚಾರನ. ನೀವು ಸ್ವಲ್ಪ ಹೇಳ್ಬಿಟ್ಟು ಅರ್ಜೆಂಟಾಗಿ ಹುಡುಕ್ಬಿಡೋಣ, ಇನ್ನೊಂದು ವಾರದಾಗೇನೆ. ಮನೆ ಹುಡುಕ್ತಿದ್ದೀರಾ? ಹುಡುಕ್ರಿ ಹುಡುಕ್ರಿ. ನೋಡೋಣ ಇನ್ನೂ ಏನೇನು ಮಾಡ್ತೀಯೋ, ಏನೇನು ಆಯ್ತದೋ ನೋಡ್ತೀನಿ. ಮನೆ ನನಗೆ ಮೋಸ ಮಾಡಿಬಿಟ್ಟು ನನಗೇನೇ ಇಷ್ಟೆಲ್ಲನೂ ಮಾಡ್ತಿದ್ದೀರಲ್ವಾ? ಇಷ್ಟು ಕಷ್ಟಪಟ್ಟಿರೋರ್ಗೇನೆ ಇರಲಿ ಇರಲಿ, ಟೈಮ್ ಬರ್ತೈತೆ, ನನಗೂ ಸರಿಯಾಗಿ ಬರ್ತೈತೆ ಟೈಮು. ಆದ್ರೂ ನಮ್ಮವ್ರು ನಮಗೆ ಹಿಂಗೆ ಮೋಸ ಮಾಡ್ತಾಯಿದ್ರೆ ಬಹಳ ಬೇಜಾರಾಯ್ತದೆ. ಗಂಡ ಗಂಡ ಅಂತ ಎಷ್ಟೆಲ್ಲ ಇಷ್ಟಪಟ್ಟಿದ್ದೆ ನನ್ನ ಗಂಡಂಗೆ. ಏನೋ ಒಂಥರ ಬೇಜಾರಾಯ್ತೈತೆ. ಹಿಂಗೆಲ್ಲ ಮಾಡ್ಬಿಟ್ನಲ್ಲ ನನ್ನ ಗಂಡ. ಇಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂಡು ಜೈಲ್ ಪಾಲಾದರೂ ನನ್ನ ಗಂಡಂಗೆ ಊಟಕ್ಕೆ ಕಡಿಮೆ ಮಾಡಿರಲಿಲ್ಲ ನಾನು. ಈ ಬಿಲಾಲಿ 10 ರೂಪಾಯಿ ದುಡಿಲಿಲ್ಲ ಇಲ್ಲಿ ಗಂಟ. ಆದರೂ ಈ ಬಿಲಾಲಿಂದೆ ಹೋಯ್ತಾವನಲ್ಲ ನನ್ನ ಗಂಡ. ಇನ್ನೂ ನನ್ನ ಗಂಡನ ಸೆಂಟಿಮೆಂಟ್ ಮಾಡಿಕೋಬೇಕಾ ನಾನು? ಹೇಳು, ನನಗೆ ಹೆಂಗೆ ಮೋಸ ಮಾಡಿದ್ನೋ ಇವನಿಗೂ ಹಂಗೆ ಮೋಸ ಮಾಡಬೇಕು. ಇವನು ಮೋಸನೇ ತಾನೇ ಮಾಡಿರೋದು, ನಾನು ಮೋಸನೇ ಮಾಡ್ತೀನಿ ನನ್ನ ಮಗುಂಗೆ. ಇಷ್ಟು ಚೆನ್ನಾಗಿದ್ದು ಇಷ್ಟೆಲ್ಲ ಮಾಡಿದಕ್ಕೂ ಏನು ಪ್ರಯೋಜನ ಸಿಕ್ತು ನನಗೆ? ಏನೂ ಸಿಗಲಿಲ್ಲ. ಎಲ್ಲನೂ ನಾ ಮನೇನೆ. ನನ್ನ ಜೀವನದಾಗಂತೂ ಏನು ಸಿಕ್ತು ಹೇಳು ನನಗೆ? ಇನ್ಮೇಲೆ ಈ ನನ್ನ ಮಗಂಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ನಾನು ಗಾರ್ಮೆಂಟ್ಸು ಅಂತ ಹೋಗ್ಕೊಂಡು ಜೀವನ ಉದ್ಧಾರ ಮಾಡೋದು ಹೆಂಗಪ್ಪ, ನಾನು ನನ್ನ ಗಂಡ ಚೆನ್ನಾಗಿರೋದು ಹೆಂಗಪ್ಪ ಅಂತ ನೋಡ್ತಾ ಇದ್ರೆ, ಈ ಲೋಫರ್ ನನ್ನ ಮಗ ಇವಳನ್ನ ಕಟ್ಕೊಂಡು ಹೆಂಗಪ್ಪ ಇರಬೇಕು, ಇವಳ ಜೊತೆ ಹೆಂಗಪ್ಪ ಮಜಾ ಮಾಡಬೇಕು ಅಂತ ನೋಡ್ತಾವನಾ? ಓಯ್ ಹುಡುಗಿ, ಓಯ್. ಯಾರು ನೀವು? ಎಲ್ಲ ನೋಡ್ದಂಗೈತಲ್ಲ ಮುಂದೆ, ಏನಾಗಬೇಕಿತ್ತು? ಅಲ್ಲ, ಯಾವುದೋ ಒಂದು ಗುಡಿಸ್ಲೈತೆ, ಯಾರು ಇಲ್ಲ, ಬಾಡಿಗೆ ಕೊಡ್ತೀರಾ ಅಂತ ಕೇಳ್ತಾ ಇದ್ರು. ಬಾಡಿಗೆ ಗಿಡಿಗೆ ಕೊಡ್ತೀರಾ ಈ ಗುಡಿಸ್ಲ? ನಾನು ಬೇರೆ ಊರಿಂದ ಬಂದೀನಿ, ಹೊಸಿ ನನಗೂ ಉಳ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಜಾಗಿರಲಿಲ್ಲ. ಅದಕ್ಕೆ ಇಲ್ಲಿ ನಿಂತಿದ್ರಲ್ಲ ನೀವು, ಹಂಗೆ ಕೇಳ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ. ಈ ಗುಡಿಸ್ಲಿನಾಗ ಉಳ್ಕೊಂಡ್ಲ ಒಂದು ಸ್ವಲ್ಪ ದಿನ ನಾನು. ಮನೆ ಮಠ ಏನು ಇಲ್ಲ ಅಂದರೆ ಇನ್ನು ಗುಡಿಸ್ಲಿನಾಗ ಏನೈತೆ? ಉಳ್ಕೊಳ್ರಿ. ಇನ್ನೇನು ತಾನೇ ಮಾಡ್ತೀರಾ ನೀವು ತಾನೇ? ಇಲ್ಲ ಅಂತಂದರೆ ನಮಗೂ ಒಂದು ಟೈಮಾಗಿ ಈ ಗುಡಿಸ್ಲಿನ ನಮಗೂ ಜೀವನಕ್ಕೆ ಆಧಾರ ಎಲ್ಲನೂ ಆಗಿತ್ತು. ಈಗ ಇನ್ನೇನು ನೀವೂ ಇರ್ರಿ. ಏನಮ್ಮ, ತುಂಬ ಥ್ಯಾಂಕ್ಸು. ನೀನು ಮನೆಯ ಬಿಟ್ಟು ಕೊಟ್ಟಿದ್ದಕ್ಕೆ. ನಿಂಗೆ ಏನಾರ ಸಹಾಯ ಬೇಕಾರೆ ಕೇಳು. ನಿಂಗೆ ಏನು ಸಹಾಯ ಬೇಕಾದ್ರೆ ನಾನು ಮಾಡ್ತೀನಿ, ಸರಿ? ನನ್ನ ಕೈಲಾಗ ಸಹಾಯ ಏನಾರ ಇದ್ರೆ ನಾನೇ ಮಾಡ್ತೀನಿ. ಸರಿ, ಬೇಕಾದರೆ ಕೇಳ್ತೀನಿ. ಏನೋ ಇರ್ರಿ, ಗುಡಿಸ್ಲಿನಾಗ ಎಷ್ಟು ದಿನ ಇರ್ತೀರೋ ಅಷ್ಟು ದಿನ. ನಾವೇನು ಅವಶ್ಯಕತೆ ಇಲ್ಲ ಅಂದಮೇಲೆ ಇನ್ನೇನು ಮಾಡೋಣ? ನೀವೇನೇ ಇಟ್ಕೊಳ್ಳಿ. ಯಾಕೋ ಈ ಹುಡುಗಿ ಬಲ್ ಬೇಜಾರು ಮಾಡ್ಕೊಂಡೈತಿ. ಆದರೂ ಪರವಾಗಿಲ್ಲ, ಉಳ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಗುಡಿಸ್ಲನ್ನ ಸಿಕ್ತಲ್ಲ ಸಾಕು. ಹಂಗ ಒಂದು ಸ್ವಲ್ಪ ದಿನ ಇದ್ರಾಗೆ ನೀ ಕಾಲ ಕಳೆದ್ಬಿಟ್ಟು ಆಮೇಕಿಂತ ಬೇರೆ ಏನಾರ ಯೋಚನೆ ಇದ್ದರೆ ಮಾಡ್ಕೋಬೇಕಷ್ಟೇನೆ. ಸರಿ, ಇರೋಣ. ಅವ್ರಿಗೂ ಏನಾರ ಸಹಾಯ ಮಾಡೋಣ. ಏನಾರ ಸಹಾಯ ಬೇಕು ಅಂತ ಕೇಳ್ದೆ ಮಾಡಿದ್ರೆ ಆಯಿತು. ನೀಟಾಗಿ ಏನಿ ಐತೆ ಎಲ್ಲನೂ. ಮನೆ ಕಳಕ್ಕೆ ಸಾಕು ನನಗೆ. ಊಟ ಗೀಟ ಏನು ಬೇಡ, ಮನೆ ಕಳಕ್ಕೆ ಒಂದು ಐತಲ್ಲ ಜಾಗ, ಇಷ್ಟು ಸಾಕು ಬಿಡು.